ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಸದ್ಯ ದೇಶದಲ್ಲಿ ಸೃಷ್ಟಿಯಾಗಿರುವಂತಹ ಗ್ಯಾಸ್ ಗಂಡಾಂತರ ಇನ್ನೂ ಕೂಡ ಬಗೆಹರಿದಿಲ್ಲ. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ ಗ್ಯಾಸ್ನ ಪೂರೈಕೆಯಲ್ಲಾಗಿರುವಂಥ ವ್ಯತ್ಯಯ. ಇನ್ನೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಸಮಸ್ಯೆ ಬಗೆಹರಿಯುವಂಥ ಯಾವ ಮುನ್ಸೂಚನೆಯೂ ಕೂಡ ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ನಿನ್ನೆ ಸಂಸತ್ನಲ್ಲಿ ಭರವಸೆ ಕೊಟ್ಟಿದೆ. ಏನೂ ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಆದರೆ ಪರದಾಟ ಮುಂದುವರೆದಿದೆ. ಜನ ಹೈರಾಣಾಗಿದ್ದಾರೆ. ಉದ್ಯಮಗಳು ಬಾಗಿಲು ಹಾಕ್ತಾ ಇದ್ದಾವೆ. ದೇಶದೆಲ್ಲೆಡೆ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಆರಂಭದಲ್ಲಿ ಹೋಟೆಲ್ ಉದ್ಯಮಕ್ಕೆ ಸೀಮಿತವಾಗಿತ್ತು ಇದರ ಪರಿಣಾಮ. ಈಗ ಬೇರೆ ಬೇರೆ ಉದ್ಯಮಗಳಿಗೂ ಬೇರೆ ಬೇರೆ ವಲಯಗಳಿಗೂ ಇದರ ಸಮಸ್ಯೆ ತಟ್ಟುತ್ತಾ ಇದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಹೋಟೆಲ್ಗಳ ಜೊತೆಗೆ ಜೋಡಿಸಿಕೊಂಡಿರುವಂತಹ ಹಲವು ವಲಯಗಳು ಇನ್ಕ್ಲೂಡಿಂಗ್ ಕೃಷಿ ಇದರ ಹೊಡೆತ ತಿನ್ನುವಂಥ ಸಾಧ್ಯತೆಗಳು ಕಾಣ್ತಾ ಇರೋದು. ಯಾಕಂತಂದ್ರೆ ಹೋಟೆಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ತರಕಾರಿ ಬಳಕೆಯಾಗುತ್ತೆ, ಹಾಲಿನ ಬಳಕೆಯಾಗುತ್ತೆ. ಅಂದರೆ ಒಂದಕ್ಕೊಂದು ಜೋಡಿಸಿಕೊಂಡಿದೆ ಈ ವ್ಯವಸ್ಥೆ. ಹೋಟೆಲ್ಗಳು ಬಾಗಿಲು ಹಾಕಿದ್ವು ಅಂತಂದ್ರೆ ಎಲ್ಲ ವಲಯಗಳಿಗೂ ಕೂಡ ಹೊಡೆತ ಬೀಳೋದು ಖಚಿತ. ಅದರ ಮುನ್ಸೂಚನೆ ಈಗ ಕಾಣ್ತಾ ಇರೋದು. ಇದರ ಜೊತೆಗೆ ಪಿಜಿಗಳಲ್ಲಿ ಊಟ ಕಟ್ ಮಾಡಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಬಾಗಿಲು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇಗುಲಗಳ ಅನ್ನದಾಸೋಹಕ್ಕೂ ಕೂಡ ಸಮಸ್ಯೆಗಳಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಎಲ್ಲ ಸೆಕ್ಟರ್ಗಳು ಕೂಡ ಇರೋದು. ಉದ್ಯಮಿಗಳು ಕೈಗಾರಿಕೆಗಳಿಗೆ ಸಪ್ಲೈ ಆಗುವಂಥ LNGಯಲ್ಲೂ ಕೂಡ ಸಮಸ್ಯೆಯಾಗಿದೆ. ವಾಹನ ಸವಾರರು ಒದ್ದಾಡ್ತಾ ಇದ್ದಾರೆ, ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಸೊ ಇದೆಲ್ಲದರ ಮಧ್ಯೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಮ್ಮ ಹತ್ರ ಸಫಿಷಿಯೆಂಟ್ ಸ್ಟಾಕ್ ಇದೆ, ಅಂದರೆ ಬೇಕಾದಷ್ಟು ಸ್ಟಾಕ್ ಇದೆ. ರೇಷನಿಂಗ್ ಮಾಡ್ತಾ ಇದ್ದೀವಿ. ನಾವು ಒಂದು ಸ್ವಲ್ಪ ನಿರ್ಬಂಧಗಳನ್ನು ವಿಧಿಸಿದ್ದೀವಿ. ಬಿಟ್ಟರೆ ದೇಶ ನಡೆಸೋದಕ್ಕೆ ಬೇಕಾದಷ್ಟು ಅಥವಾ ದೇಶ ಇನ್ನೊಂದಿಷ್ಟು ಸಮಯ LPGಯ ಕೊರತೆ ಇಲ್ಲದೆ ಮುಂದುವರಿಯುವಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಿದೆ. ವಾಸ್ತವ ಆ ರೀತಿ ಕಾಣ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದ ಪರಿಣಾಮ ಎಲ್ಲ ಉದ್ಯಮಗಳು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇರೋದು. ಹೋಟೆಲ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಈ ಸಿಲಿಂಡರ್ನ ಸಮಸ್ಯೆ ತಟ್ಟಿರೋದು. ಬೆಂಗಳೂರಿನ ಹೋಟೆಲ್ಗಳ ಡೀಟೇಲ್ ಅನ್ನು ನಾವು ಹೇಳ್ತಾ ಇದ್ವಿ. ಎಂಪೈರ್ ಹೋಟೆಲ್ಗೂ ಕೂಡ ಈಗ ಸಿಲಿಂಡರ್ ಶಾಕ್ ತಟ್ಟಿದೆ. ಚೈನ್ ಆಫ್ ರೆಸ್ಟೋರೆಂಟು ಎಂಪೈರು ರಾಜ್ಯದ ವಿವಿಧೆಡೆ ಇದೆ. ಹಲವು ರೆಸ್ಟೋರೆಂಟ್ಗಳಿದ್ದಾವೆ. ಸುಮಾರು 60ಕ್ಕೂ ಅಧಿಕ ಬ್ರಾಂಚ್ಗಳಿದ್ದಾವೆ. ಮೊದಲ ಹಂತವಾಗಿ ಎಂಪೈರ್ ಹೋಟೆಲ್ನ ಆಡಳಿತ ಮಂಡಳಿ ನಿರ್ಧಾರ ಮಾಡಿರೋದು, ಶಾಪಿಂಗ್ ಮಾಲ್ಗಳಲ್ಲಿರುವಂಥ ಎಂಪೈರ್ ಹೋಟೆಲ್ಗಳೇನಿದ್ದಾವೆ ಅದನ್ನು ಕ್ಲೋಸ್ ಮಾಡೋದು ಅಂತ. ಗ್ಯಾಸ್ ಅಭಾವದಿಂದಾಗಿ ಮೆನುವಲ್ಲೂ ಕೂಡ ಬದಲಾವಣೆಯನ್ನ ಎಂಪೈರ್ ಮಾಡಿಕೊಂಡಿದೆ. ಸ್ಪಂದಿಸಿ, ಸಹಕರಿಸಿ ಅಂತ ಮನವಿ ಮಾಡಿಕೊಂಡಿದೆ. ಮೆನುವಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀವಿ, ಆದಷ್ಟು ಶೀಘ್ರ ಸರಿ ಹೋಗುತ್ತೆ ಸ್ಥಿತಿ ಅಂತ ಎಂಪೈರ್ ಹೇಳ್ಕೊಳ್ತಾ ಇದೆ. ನಮ್ಮ ಪ್ರತಿನಿಧಿ ಮಮತಾ ಎಂಪೈರ್ ಹೋಟೆಲ್ನ ಅಧಿಕಾರಿಗಳನ್ನ, ಅಂದ್ರೆ ಆಡಳಿತ ನಡೆಸೋರನ್ನು ಮಾತನಾಡಿಸಿದ್ದಾರೆ. ನೋಡೋಣ. ಎಂಪೈರ್ ಹೋಟೆಲ್ಗೂ ಕೂಡ ಸಿಲಿಂಡರ್ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಾವು ನೋಡ್ಬೋದು. ಎಂಪೈರ್ ಹೋಟೆಲ್ನಲ್ಲಿರುವಂತಹ ಕೆಲವೊಂದು ನಾನ್ ವೆಜ್ ಕೌಂಟರ್ಗಳು ಏನಿದವೋ ಅದನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಕೆಲವೊಂದು ಮೆನು ಏನಿತ್ತು ಅದರಲ್ಲೂ ಕೂಡ ಕಟ್ ಮಾಡಿರುವಂಥದ್ದು. ಅಂದರೆ ಸಿಲಿಂಡರ್ ಅಭಾವದಿಂದಾಗಿ ಸರಿಯಾಗಿ ಆಹಾರವನ್ನು ನೀಡಲಾಗ್ತಾ ಇಲ್ಲ ಗ್ರಾಹಕರಿಗೆ ಅನ್ನುವಂಥದ್ದು. ಹಾಗಾಗಿ ಏನು ರಾಜ್ಯಾದ್ಯಂತ ಇರುವಂತಹ ಸುಮಾರು 50ಕ್ಕೂ ಹೆಚ್ಚು ಎಂಪೈರ್ ಹೋಟೆಲ್ನ ಬ್ರಾಂಚ್ಗಳು ಏನಿದ್ವು ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯ ತೊಂದರೆ ಆಗಿರುವಂಥದ್ದು. ಚರ್ಚ್ ಸ್ಟ್ರೀಟ್ ಬಳಿ ಇರುವಂತಹ ಏನು ಎಂಪೈರ್ ಹೋಟೆಲ್ ಮುಂಭಾಗದಲ್ಲಿದ್ದೀವಿ, ಇಲ್ಲೂ ಕೂಡ ಸಮಸ್ಯೆ ಆಗಿದೆ. ಅಂದರೆ ಯಾರಿಗೂ ಕೂಡ ಗ್ರಾಹಕರಿಗೆ ತೊಂದರೆ ಆಗದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದೆ. ಬರುವಂತಹ ಗ್ರಾಹಕರು ಇದಕ್ಕೆ ಸ್ಪಂದಿಸಿ ಅಂತ ಹೇಳಿ. ಯಾಕಂತಂದರೆ ಈ ಗ್ಯಾಸ್ ಸಪ್ಲೈಯಿಂದಾಗಿ ಅಭಾವ ತೊಂದರೆ ಆಗಿದೆ. ಇದರಿಂದಾಗಿ
ಮೆನುನಲ್ಲೂ ಕೂಡ ಕಟ್ ಆಫ್ ಮಾಡಲಾಗಿದೆ. ಗ್ರಾಹಕರು ಇದಕ್ಕೆ ಸ್ಪಂದಿಸಬೇಕು, ಕೆಲವೊಂದು ಮೆನು ಕಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಬೋರ್ಡ್ ಕೂಡ ಹಾಕಲಾಗಿದೆ. ಹಾಗಿದ್ರೆ ಏನೇನು ಮೆನು ಕಟ್ ಮಾಡಲಾಗಿದೆ ಅನ್ನೋದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಂಪೈರ್ ಹೋಟೆಲ್ನ ಇನ್ಚಾರ್ಜ್ ಆಗಿರುವಂತಹ ಗಫರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಅಭಾವ ನಿಮಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ವಾ ಹೇಗೆ ಅಂತ? ಖಂಡಿತವಾಗಿಯೂ ನಿನ್ನೆಯಿಂದ ನಮಗೆ ಅಭಾವ ಸ್ಟಾರ್ಟ್ ಆಗಿದೆ. ಕೆಲವು ಹೋಟೆಲ್ಗಳು ಕಾರ್ಯಾಚರಿಸ್ತಾ ಇದೆ. ಲಿಮಿಟೆಡ್ ಮೆನುವನ್ನು ಇಟ್ಕೊಂಡು ಇವತ್ತಿಂದ ಗ್ರಾಹಕರಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಮೆನುವನ್ನು ಟ್ರಿಮ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಯಾವುದು ಚಾರ್ಕೋಲಲ್ಲಿ ಜಾಸ್ತಿ ಆಗುತ್ತೆ, ಯಾವುದು ಗ್ಯಾಸಲ್ಲಿ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಅದನ್ನು ಕಟ್ ಮಾಡಿ ನಾವು ಇವತ್ತು ಸರ್ವಿಸನ್ನು ಕೊಡ್ತಾ ಇದ್ದೇವೆ. ನಾವೀಗ ಸ್ಪೆಷಲ್ ಆಗಿ ನಮ್ಮ ಮೈನ್ ಐಟಮ್ ಆಗಿರುವಂಥ ಕಬಾಬು, ಗ್ರಿಲ್ ಚಿಕನ್ನು, ಶವರ್ಮ, ಇನ್ನೂ ಕೆಲವು ಐಟಮ್ಗಳನ್ನು ನಾವು ಮೆನುವಿಂದ ತೆಗೆದು ಹಾಕಿದ್ದೀವಿ. ಈಗ ಚಾರ್ಕೋಲಲ್ಲಿ ಉತ್ಪತ್ತಿ ಆಗುವಂಥ ತಂದೂರಿ ಐಟಮ್ಗಳಿಗೆ ಸ್ವಲ್ಪ ಪ್ರಿಯಾರಿಟಿ ಕೊಟ್ಟು ಅದನ್ನು ಆರಂಭಿಸಿದ್ದೇವೆ. ಇನ್ನೂ ಕೂಡ ಇದೇ ರೀತಿ ಮುಂದುವರಿಯೋದಾದರೆ ನಾವು ಪ್ಲ್ಯಾನ್ ಬಿ ಹೋಗಬೇಕಾಗುತ್ತೆ, ಸೌದೆಗೆ ಮಾರು ಹೋಗಬೇಕಾಗುತ್ತೆ. ಆದರೆ ಬೆಂಗಳೂರಿನಂತಹ ಈ ನಗರದಲ್ಲಿ, ಈ ಚರ್ಚ್ಶೀಟ್ನಂಥ ಈ ಒಂದು ಮಧ್ಯಪ್ರದೇಶದಲ್ಲಿ ನಮಗೆ ಸೌದೆಗೆ ಅಷ್ಟು ಸುಲಭ ಅಲ್ಲ, ಅಷ್ಟು ಈಸಿ ಅಲ್ಲ, ಅಷ್ಟು ಬೇಗವಾಗಿ ನಾವು ಕನ್ವರ್ಟ್ ಆಗೋದು ಈಸಿ ಅಲ್ಲ. ಆದರೂ ಕೂಡ ಇನ್ನು ಮುಂದಿನ ಒಂದು ಕೆಲವೇ ದಿನಗಳಲ್ಲಿ, ಇವತ್ತು ಇಲ್ಲದೆ ನಾಳೆ, ನಾವು ಸೌದೆಯನ್ನು ಉಪಯೋಗಿಸಿಕೊಂಡು ಅಡುಗೆ ಮಾಡಿ ಎಲ್ಲ ಹೋಟೆಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇದು ಎಂಪೈರ್ ಹೋಟೆಲ್ನಲ್ಲಿರುವಂತಹ ಸದ್ಯದ ಪರಿಸ್ಥಿತಿ. ಯಾಕಂತಂದರೆ ಒಂದು ಕಡೆ ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಇನ್ನು ನೆಕ್ಸ್ಟ್ ಸ್ಟೇಜ್ ಏನು ಅಂತಂದರೆ ಸೌದೆ ಒಲೆಯನ್ನು ಅವಲಂಬಿಸಬೇಕಾಗತ್ತೆ. ಅದರಲ್ಲೂ ಕೂಡ ದಿನನಿತ್ಯವೂ ಕೂಡ ಇವರದ್ದೇ ಆದಂತಹ ಒಂದಷ್ಟು ಗ್ರಾಹಕರಿದ್ದರು. ಆದರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಕೊಡೋಕ್ಕಾಗುತ್ತೋ ಅಂತಹ ಆಹಾರವನ್ನು ದಿನನಿತ್ಯವೂ ಕೂಡ ನಾವು ಸಪ್ಲೈ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.